ಸರ್ವ ಭಕ್ತರಲ್ಲಿ ವೇದಿಕೆ ಮೇಲೆ ಕೂತಂಥ ಗಣ್ಯ ಮಾನದಲ್ಲಿ ನಮಸ್ಕಾರ ಸಲ್ಲಿಸಿ, ಪಟ್ಟಗುಂದಿ ಮಹಾಂತೇಶನಲ್ಲಿ ಈ ಗ್ರಾಮದ ದೇವಿಯಲ್ಲಿ ಸುತ್ತಮುತ್ತಲಿನ ಎಲ್ಲ ದೇವತೆಗಳಲ್ಲಿಯೂ ಎಲ್ಲ ರಾಜಕಾರಣಿಗಳಿಗೂ ಬಾಲಕಿಯರಲ್ಲಿ ಹೆಣ್ಣು ಗಂಡು ಮಕ್ಕಳಲ್ಲಿ ನಮಸ್ಕಾರ ಸಲ್ಲಿಸಿ, ಈಗ ಭಾಳ ಟೈಮ್ ಆಗೈತಿ. ನೀವು ಕೂತದ್ದು ನೋಡ್ಬೇಕಾದ್ರೆ ಬಡ್ಡ್ಯಾಗ ಹಾಳು ಚುಚ್ಚೋದು ನೋಡ್ಬೇಕಾದ್ರೆ ನನಗೂ ನೋವು ಹಾಲು ಹತ್ಯಾವು. ಆವು ಸಹಿತ ಈ ಹಳ್ಳ ಚುಚ್ಚೋದು ಈಗ ಏನು ಹಾಳು ಚುಚ್ಚಲಿ, ನಾವು ಹಾದ ಮೇಲೆ ಹಾಳು ಚುಚ್ಚೋದು ಚಲೋ ಅಲ್ಲ. ಆಗ ನಮ್ಗೆ ಏನಾಗ್ತದೆ, ಇದನ್ನು ಪರಮಾರ್ಥ ಬಿಟ್ಟು ನಾವು ಈ ಹಳ್ಳ ಚುಚ್ತಾವು, ಮಳೆ ಬಂದಿತ್ತು, ನಾವು ತೋರಿಸ್ಕೊಂಡು ಬಿಸಿಲು ಬಂದಿತ್ತು, ಬಿಸಿಲು ನಮ್ಮನ್ನ ಕಾವು ಮಾಡಿತ್ತು ತಂಜಿದೀವಿ ಅಂದ್ರೆ ನಾಳೆ ಈ ಕಾವಿನಕ್ಕಿಂತ ಅಲ್ಲಿ ದೊಡ್ಡ ಕಾವು ಬರ್ತದೆ. ನಮ್ಗೆ ಇಲ್ಲೇ ನಮ್ಗೆ ಆಗೋದಾಗಲಿ, ಆಗೋದು ಹೋಗೋದು ಅದಕ್ಕಾಗಿ ಬಾರದು ಬಪ್ಪದು ತಪ್ಪದು. ನಮಗೇನು ಬರ್ಬೇಕಾಯ್ತು ಅದೆಲ್ಲ ಬಹುದ ನಿಂದ ಕುಂದಗಳು ಜಗತ್ತಿನಾಗ ಎಲ್ಲ ಕಡೆ ಇದಾವೆ. ಈ 12ನೇ ಶತಮಾನದಾಗ ಅಕ್ಕ ಮಾಧವಿಗೆ ನಿಂದಾಡೋರು, ಬಸವಣ್ಣಗೂ ಆಡೋರು, ಹಳ್ಳೆಯ ಕಕ್ಕಯ್ಯ ಮುದುವಸ ಮಡಿವಾಳ ಮಾಸ್ತಯ್ಯ ಎಲ್ಲ ಶರಣರಿಗೆಲ್ಲ ನಿಂದಾಡಿದ ಜನ ಆಗೂ ಇತ್ತು. ಆಗ ದ್ವಾಪರದಾಗ ಕೃಷ್ಣನ ಮಂದಿಗೂ ಗೋಪಿಕಾ ಸ್ಥಿತಿಯವ್ರಿಗೂ ನಿಂದಾಡ್ಯಾರ. ಈ ನಿಂದಾಡೋದೇನು ಹೊಸ ಮಾತಲ್ಲ, ಇದೇನು ನಮಗೆ ಹೊಸದ ಅಲ್ಲ. ನಾವು ಯಾತಕ್ಕಾಗಿ ಬಂದದ್ವಿ ಅಂದ್ರೆ ಕರ್ಮವನ್ನು ಕಳೆದ ಧರ್ಮವನ್ನು ಬೆಳೆಸಿ ಧರ್ಮದ ರಾಜ ಕಟ್ಟಬೇಕಾಯ್ತು. ನಾವು ಎಲ್ಲ ರಾಜಕಾರಣಿಗಳು ಎತ್ತ ಆಗಬೇಕು, ಎಲ್ಲ ಸಾಧು ಸಂತರು ಎತ್ತ ಆಗಬೇಕು, ಎಲ್ಲ ಮಠಮಾನ್ಯಗಳ ಸ್ವಾಮಿಗಳು ಸಾಧು ಸಂತರು ಎತ್ತಾಗಿ ನಾವೇನು ಮಾಡ್ಬೇಕಾಯ್ತು, ನಮ್ಮ ದೇಶ ರಾಮರಾಜ ಕಟ್ಟಬೇಕಾಯ್ತು, ಲಿಂಗಮಯ ಜಗತ್ತು ಮಾಡಬೇಕಾಯ್ತು. ನಾನು ಯಾವ ಎಲ್ಲಿದ್ದು ಬಂದನಿ, ಹಿಂದಿನ ಜನ್ಮದಾಗ ನಾ ಏನಿದ್ನಿ, ಈ ಜನ್ಮದಾಗ ಏನದನು, ಇದೀಗ ಫಸ್ಟ್ ಸಾಯವನ್ನ ಹೇಳು. ನಾನು ಹಿಂದಿನ ಜನ್ಮದಾಗ ಕೂರ್ಬೇಕಿದ್ನಿ, ನಾನು ಉಗುರುಗೊಳ್ಳದ ಭೂಮಿ ಒಳಗೆ ನಾ ಇದ್ನಿ, ನನ್ನ ಗಂಡ ಬ್ರಹ್ಮರಾಕ್ಷಸ ಆಗ್ಯಾನು, ನಾ ಮನುಷ್ಯಳಾಗಿ ನಾನು ಹುಟ್ಟಿ ಬಂದನಿ. ಈಚೆ ಮನುಷ್ಯಳಾದವರು ಅವ ಗಣಸ ಮನುಷ್ಯ ಬ್ರಹ್ಮರಾಕ್ಷಸ ಆದ. ಯಾಕಂದ್ರೆ ಅವ ಬ್ರಹ್ಮನ ತಿಳಿಯಲಿಲ್ಲ. ಅವ ಬ್ರಹ್ಮ ಯಾವ ಅದನ್ನು ತಿಳಿಯೋದಕ್ಕಾಗಿ ಅವ ಬ್ರಹ್ಮರಾಕ್ಷಸ ಆಗಿ ಈಗೂ ಜಲ ಸೋಸ್ಕೋತ ಆ ಗೋಡೆ ಒಳಗೆ ಆ ಗಿಡದ ಬಡ್ಯಾಗ ಕೂತಿರ್ತಾನೆ. ಈಗ ನಾನು ನೋಡ್ತಾನೆ. ಅದಕ್ಕಾಗಿ ನಾವು ಏನದೀವಿ ಅಂದ್ರೆ ಪಟ್ಟಗುಂದಿ ಅಪ್ಪನ ಭಕ್ತರು. ನಾವು ಪಟ್ಟಗುಂದಿ ಅಪ್ಪ ಒಬ್ಬ ಅಲ್ಲ, ಎಷ್ಟೋ ಮಂದಿ ಆಗಿದ್ದು ಅಂತೇಳಿ ಇಲ್ಲೇ ಪಟ್ಟಗುಂದಿ ಇಲ್ಲೇ ಹಳ್ಳಿ ಅವ್ರು ಹೇಳೋರು. ಆ ಹೇಳುವಂಥ ಮಾತು ಎಷ್ಟು ಸತ್ಯ ಐತಿ ಅಂದ್ರೆ ಭಾಳ ಸತ್ಯ ಐತಿ. ಈ ಪಟ್ಟಗುಂದಿ ಅಪ್ಪನ ಗುಡಿ ನೋಡಿದ್ದಿಲ್ಲ, ನಾ ಪಟ್ಟಗುಂದಿ ನೋಡಿದ್ದಿಲ್ಲ, ಈ ಹಳ್ಳಿನ ನೋಡಿದ್ದಿಲ್ಲ. 1970ನೇ ಇಸ್ವಿಯೊಳಗೆ ಈ ದಿನ್ನಿ ಮೇಲೆ ಪಟ್ಟಗುಂದಿ ಅಪ್ಪ ನೆತ್ತಿದ ನಾ ಬಂಡಿನ ಪೂಜೆ ಮಾಡಾಕತ್ತೀನಿ. ಈ ದೇವರು ಯಾರಪ್ಪ ಭಾಳ ಕಡಕ್ ಕಾಣಿಸ್ತಾನಲ್ಲ, ಭಾಳ ಸತ್ಯ ಕಾಣಿಸ್ತಾನಲ್ಲ, ಭಾಳ ದೊಡ್ಡವದಲ್ಲ. ಈ ದೇವ್ರು ಯಾವ ಆಗಿರ್ಬೇಕು, ನಾನು ಮೇಲೆ ಹೋಗಬೇಕು ಅಂಥೇಳಿ ಮನಸ್ಸಾಗಿತ್ತು ನನಗೆ. ಈಗ 3-4 ವರ್ಷ ಆಯ್ತು ನನಗೆ ಬರಾಕತ್ತೀನಿ. ನನಗೂ ಭಾಳ ಆನಂದ ಆಯ್ತು. ನಿಮ್ಮನ್ನೆಲ್ಲ ನೋಡಿ ಆನಂದ ಆಯ್ತು. ನೀವೆಲ್ಲರೂ ಸಿತ್ತು ಕೊಟ್ಟು ಕೇಳೋದು ನೋಡಿ ನನಗೆ ಸೂಕ್ಷ್ಮ ಆತ್ಮ ನಿಮಗೆಲ್ಲರಿಗೆ ದೇವರ ಕಲ್ಯಾಣ ಮಾಡಲಿ, ಮೋಕ್ಷ ಕೊಡಲಿ, ಮಾನವ ಜನ್ಮೆಲ್ಲ ಉದ್ಧಾರ ಆಗಲಿ ಅಂತೇಳಿ ನನ್ನ ಮನಸ್ಸಾಗಲಾಕತ್ತೈತಿ. ಮಾನವ ಉದ್ಧಾರ ಆಗಬೇಕಾದ್ರೆ ದಾನ ಧ್ಯಾನ ಮಾಡಬೇಕು. ನೀವು ದಾನ ಧ್ಯಾನ ಮಾಡಿ ಸುಳ್ಳತ್ರುಗ ಎರಡನ್ನು ಬಿಟ್ಟು, ಮಂದಿ ಸೀಮೆ ಹೊತ್ತೋದು ಬಿಟ್ಟು, ಚಾಡ ಹೇಳೋದು ಬಿಟ್ಟು ಎಲ್ಲರೂ ಧರ್ಮದ ಮಾನವರಾಗಬೇಕು. ನೀವೆಲ್ಲರೂ ಶಿವಾಗ ಶರಣಾಗಬೇಕು. ಸೀಟಿ ಚಪಾತಿ ಮಾಟ ಮದ್ದ ಇವೆಲ್ಲ ಸುಳ್ಳದಾವು, ದೇವ್ರ ಸತ್ಯದ. ಅದಕ್ಕಾಗಿ ಈ ಹನುಮಪ್ಪ ಎಷ್ಟು ಜಾಗ್ರತದ ನಂತರ ಭಾಳ ಜಾಗ್ರತದನು. ಬಂಧುಗಳನ್ನ ನಾ ಇನ್ನೂ ಒಳಗೆ ಹೋಗಾಕತ್ತಿದ್ದೀನಿ. ಆಗ ಇದ್ರಿಗೆ ಬಂದು ತನ್ನ ಬಾಲ ಎತ್ತರಿಸಿ ನನಗೆ ತೆಕ್ ಹೊಡೆದಾಗ ಮಾಡಿದ. ಅದಕ್ಕಾಗಿ ಹನುಮಪ್ಪ ಎಷ್ಟು ಶ್ರೇಷ್ಠದನು. ಅವನ ದೇಹ ನನ್ನ ದೇಹ ಕಿತ್ತದ ಹೇಳ್ತ ನನ್ನ ದೇಹನು ಪಾವನ ಆಯ್ತು. ಅದಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ ಒಬ್ರಿಗೊಬ್ಬರು ಸ್ವಲ್ಪ ಜ್ಞಾನಿಗಳಾಗಬೇಕು. ನಾವು ಮಾನವ ಜನ್ಮ ಹುಟ್ಟೋದು ಭಾಳ ದುರ್ಲಭ. ಮಾನವ ಜನ್ಮ ಹುಟ್ಟಿದ ಮೇಲೆ ಸದ್ಗುರುನಾಥ ಸಿಗೋದು ಭಾಳ ದುರ್ಲಭ. ಅದಕ್ಕಾಗಿ ಈ ಸಮಯ ನಿಮಗೆ ಕಲಿಯುಗದಾಗ ಕಡಿ ಮಜಲು ಐತಿದ. ಈ ಕಡಿ ಮಜಲದಾಗ ಏನು ತಿಳ್ಕೊಬೇಕಾಯ್ತು ಅಂದ್ರೆ ಈ ಸಂಸಾರ ಕೊಟ್ಟೈತಿ, ಇದನ್ನು ಒಮ್ಮೆ ಬಿಟ್ಟು ನಾವು ಹೋಗಬೇಕಾಗ್ತೈತಿ. ಆದ್ರೆ ಸಂಸಾರ ಮಾಡ್ಕೊತಾನೆ ಪರಮಾರ್ಥ ಮಾಡಬೇಕು. ನಾವು ದಾನ ಧರ್ಮ ಮಾಡಬೇಕು. ಈ ಸಲ ಮಳೆ ಆಗಬೇಕಾದ್ರೆ ಯಾವ ಸಲನೂ 4-8 ವರ್ಷ ಆಯ್ತು ಎಷ್ಟು ಚೆಂದಂಗೆ ಮುಂಗಾಟಿ ಮಳೆ ಆಗಿದ್ದಿಲ್ಲ. ಇದನ್ನು ವರ್ಷಗಟ್ಟಲೆ ಬಂಡಿ ವಿಚಾರ ಮಾಡಿ ಭಾಳ ಸಾತು ಚೆಂದಂಗೆ ಮಳೆ ಆಗಿಲ್ಲ, ಗಾಳಿ ಬೀಸಿಲ್ಲ, ಸಿಡ್ಲದ ಸಪ್ಪಳಿಲ್ಲ. ಏನಕ್ಕೆ ಮಾಡಿ ಈ ಸಲ ಅನುಕೂಲ ಮಾಡುವಂಥ ಬಂಡಿ ಸಂಕಲ್ಪ ಮಾಡಿ ಈ ಸಲ ಮಳೆ ಎಲ್ಲರಿಗೆ ಅನುಕೂಲ ಮಾಡ್ಯಾನ.
ಈ ಮಳೆ ಅನ್ನ ಭಾಳ ಧರ್ಮದ ಅನ್ನ ಐತಿ. ಈ ಅನ್ನ ಉಣ್ಬೇಕಾದ್ರೆ ನೀವು ಧರ್ಮದಿಂದ ಬದುಕಬೇಕು. ಆ ಧರ್ಮದ ಅನ್ನದೊಳಗೆ ದಾನ ಧರ್ಮ ಮಾಡ್ಕೋತ ಮೇಘರಾಜ್ಯಾಗ ನಾವು ಒಂದನೇ ಸಲ್ಲಿಸಬೇಕು. ನಾವು ಮೇಘರಾಜ ಬಸವರಾಜ ಅಂದ್ರೆ ಇಬ್ಬರು ರಾಜ್ಯಗಳು ದೊಡ್ಡವರು. ಈಗೆಲ್ಲ ನಾವು ಪ್ರಧಾನಮಂತ್ರಿ ಅದಾನು, ಯಾವ ಗೌಡದಾನು, ಮಿನಿಸ್ಟರ್ ಅದಾನು, ಏನೇನು ಅದಾನಂದು ಸಹಿತ ಆ ಮೇಘರಾಜನ ಮುಂದೆ ಯಾವ ರಾಜ್ಯನೂ ಅಲ್ಲ. ಮೇಘರಾಜ ಆಗ್ಲಿಕ್ಕೆ ಯಾವ ಮಿನಿಸ್ಟರ್ ಏನು ಮಾಡವ? ಅದಕ್ಕಾಗಿ ಈ ಸಲ ಮೇಘರಾಜ ನಮಗೆ ನಿಮಗೆ ಸಂತೋಷ ಮಾಡ್ಯಾನ. ಗುರುತಿ ಹಳ್ಳ ಕೊಳ್ಳ ಹರಿದಾಡಿದಂಗೆ ಎಲ್ಲ ಹಳ್ಳಗಳು ಭಾಳ ತುಸು ಒಂದು ಚೋಟಿ ಹಾಕೋದು ಹಾಕತ್ಯಾವ. ನಾವು ಆಳಸಾತು ಹಳ್ಳ ಹರಿದದ್ದು ನೋಡಿದ್ದಿಲ್ಲ. ಈ ಹಳ್ಳ ಯಾತಕ್ಕೆ ಹಿಡ್ತಾವಂದ್ರೆ ಭೂಮಿತಿ ಮೇಲೆ ಪರಮಾತ್ಮ ಯಾವಾಗ ಹುಟ್ಟಿ ಬರ್ತಾನೋ ಅವ ಯಾವಾಗ ಧರ್ಮ ನಡೆಸ್ತಾನೋ ಆ ಧರ್ಮವನ್ನು ಎಲ್ಲರೂ ಚಿತ್ತು ಕೊಟ್ಟು ಯಾವಾಗ ಕೇಳಾಕತ್ತಾರೋ ಧರ್ಮಲೇ ನಡೆಯಾಕತ್ತಾನ. ಮುಂಜಾನೆ ಬಿತ್ತಿ ಮಧ್ಯಾಹ್ನಕ್ಕೆ ಬೆಳೆದು ಸಂಜೆಗೆ ಊಟ ಮಾಡಕ್ಕೆ ಬರ್ತೈತಿ. ಅದಕ್ಕೆ ಪಾಂಡವರ ಕಾಲಕ್ಕೆ ಕೃಷ್ಣನ ಕಾಲಕ್ಕೆ ಮುಂಜಾನೆ ಬಿತ್ತೋದು, ಮಧ್ಯಾಹ್ನಕ್ಕೆ ಹಸಿ ಮಾಡೋದು, ಸಂಜೆಗೆ ಊಟ ಮಾಡುವಂಥ ಕೃಷ್ಣನ ಪಾದ ಬುಡೋಕೆ ಹತ್ತಿದ ಮೇಲೆ ಹಂಗೆ ಗೋಕುಲದ ಹಂಗೆ ಎಲ್ಲ ಕಡೆ ಸುಖ ಆಗಿತ್ತು. ಅದೇ ಪದ್ಧತಿ ಸಣ್ಣ ಬಸಣ್ಣ ಬಂದ ಕಾಲಕ್ಕೆ ಅದೇ ಪದ್ಧತಿಲಿ ಸುಖ ಆಗೋ ಸಮಯ ಬಂದತಿ. ಆ ಸುಖದೊಳಗೆ ಇನ್ನೊಂದು ಸುಖ, ದೊಡ್ಡ ಸುಖ ಏನು ಮಾಡ್ಕೋಬೇಕಂದ್ರೆ ನಾವು ಆನಂದ ಪಡ್ಕೋಬೇಕು. ನಾವು ಆ ಆನಂದ ಯಾತ್ರೊಳಗೆ ಸಿಗ್ತೈತಿ, ಧ್ಯಾನದಾಗ ಸಿಗ್ತೈತಿ. ಶ್ರಾವಣ ಮನನ ನಿಜಾಸ ಮನೋರಯ ಮಾಡ್ಕೊಂಡು ನಾವು ಯಾವತ್ತೂ ಶಿವಲಿಂಗದ ಕಡೆ ಲಕ್ಷ ಇಡಬೇಕು. ಆ ಲಿಂಗದೊಳಗೆ ನಮಗೆ ಶಿವ ಕಾಣಿಸ್ಬೇಕು. ಈಗ ನಮ್ಮಲ್ಲಿ ಎಷ್ಟೋ ಮಂದಿ ಹೆಣ್ಮಕ್ಳು ತಮ್ಮ ಅನುಭವ ಹೇಳೋದು, ನಾನು ಕೋಣ ಸಿದ್ಧಾನ್ ನೋಡ್ನಿ, ನಾ ಹನುಮಪ್ಪ ನೋಡ್ನಿ, ಇದೀಗ ಅಪ್ಪಳು ಹೇಳೋದು ಗಣೇಶನ ನೋಡ್ನಿ. ಆ ಗಣೇಶನ ಪಾದ ಹೆಜ್ಜೆ ಹಾಕುವಾಗ ಎಷ್ಟು ಆನಂದ ಆಯ್ತು ನೋಡು. ಒಬ್ಬ ಹೆಣ್ಮಗಳು ಮದುವನ್ನು ಹುಡುಗಿ ಅದು ಕಾಲೇಜಿಗೆ ಹೋಗ್ತಿತ್ತು. ಅವ್ರ ಆಯಿ ಮುತ್ತಗಳು ಅವ್ರವನ ಮೇಲೆ ಸಿಟ್ಟಾಗಿದ್ದರು. ಆ ಮದುವನ್ನು ಹುಡುಗಿ ಯಾರು ಪಾಟ್ಲಿಬಾಯಿ ಮಗಳು. ಆಯಿ ಮುತ್ತ ತಮ್ಮ ತಾಯಿಗೆ ನಿಂದ ಆಡೋದು ನೋಡಿ ಅಕಸ್ಮಾತ್ ಆಯಿ ಮುತ್ತ ಬಂದಾಗ ಹೋಗೋಣ ಗೋಕರ್ಣಕ್ಕೆ ಹೋಗೋಣ ಅಂತೇಳಿ ಆ ಹುಡುಗಿನ ಕರ್ಕೊಂಡು ಹೋದ. ಆ ಹುಡುಗಿಯಲ್ಲಿ ಏನು ಶಕ್ತಿ ಐತಂದ್ರೆ ಶಿವನ ನೋಡುವಂಥ ಶಕ್ತಿ ಐತಿ, ಆಕೆಗೆ ಗಣಪತಿ ನೋಡೋವಂಥ ಶಕ್ತಿ ಐತಿ. ಆಕೆ ಯಾವಾಗಲೂ ದೇವಲೋಕದ ಬದಲು ವಿಚಾರ ಮಾಡ್ತಿರ್ತಾಳೆ. ಅದು 10-14 ವರ್ಷದ ಹುಡುಗಿತ್ತು. ಅದು ಅಲ್ಲಿ ಎಲ್ಲಿ ಹೋತಂದ್ರೆ ಆ ಅಲ್ಲಿ ನಡುಗುಂಜಿ ಹೋತ ಹುಡುಗಿ. ಆ ಹುಡುಗಿ ನಡುಗುಂಜಿ ಹೋದಾಗ ನಾನು ಬಣ್ಣಿನ ಮಠದಾಗ ಕೂತೀನಿ. ಆ ಹುಡುಗಿ ಅಲ್ಲಿ ಯಾಕೆ ಹೋಗೈತಿ, ಯಾಕೆ ಹಾಕೊಂಡು ಹೋದು? ಮೊದಲ ಹುಚ್ಚೆ ಅಂತ ಹುಡುಗಿ ಅದು ಯಾವತ್ತೂ ದೇವ್ರ ಕಡೆ ಲಕ್ಷ್ಯ ಇರ್ತೈತಿ. ಯಾವುದಕ್ಕೆ ಬಂದು ಆಕ್ಸಿಡೆಂಟ್ ಆದ ಗಾಡಿ ಹಾದ ಗತ್ತೇನು ಹುಡುಗಿದು ಅನ್ನೋದು ಅವ್ರ ತಾಯಿ ಮುಚ್ಚ ಕಾಣಿಸ್ತದೆ. ಅಂದ್ರೆ ತಾಯಿ ತಂದೆ, ಆಕೆ ತಾಯಿ ತಂದೆ ಕಾಣಿಸ್ತವೆ. ಆಗ ಹುಡುಗಿ ಹಿಂಗೆ ಸೂಕ್ಷ್ಮ ನೋಡ್ತು. ಗಣಪತಿ ಮುಂದೆ ಹೋಗಿ ನಿಂತು ಆ ಗಣಪತಿ ಒಳಗೆ ಗಣಪತಿ ಇದ್ದಿದ್ದಿಲ್ಲ. ಯಾಕಂದ್ರು ಇವು ಜೋಡಿನ ಬನ್ನಿ, ಇವ್ರು ಮೊದಲು ನಮ್ಮ ಜೋಡಿ ಚಲೋ ಇಲ್ಲ, ನಮ್ಮ ಓನ್ ಜೋಡಿ ಇವ್ರ ಜೋಡಿನ ಬೋದ ತಪ್ಪಾಯ್ತು ಬನ್ನಿ. ಈ ಗಣಪತಿ ಒಳಗೆ ಗಣೇಶನ ಇಲ್ಲ. ಆ ಹುಡುಗಿ ಹಲಾಳಿ ಮಾಡ್ಕೊಳಕೈತು. ಆ ಹಲಾಳಿ ಮಾಡ್ಕೊಳ್ಳೋದು ನೋಡಿ ನಾ ಏನು ಮಾಡಿ, ಏನಪ್ಪ ಹುಡುಗಿ ಹಲಾಳಿ ಮಾಡ್ಕೊಳಾಯ್ತು, ಮನಸ್ಸು ಸುಖಾಯ್ತು, ಏನು ಮಾಡ್ಬೇಕು ನೋಡ್ದೆ ನಮ್ಮ ಚನ್ನ ಬಸಣ್ಣ ಮಠದಂದು ಇದ್ದವನ್ನ ಕೆಂಪು ಬಡಕನ ಹುಡುಗ ಅದ, ಬಂಡಿನಾಗ ಏನದಲ್ಲ ಗಣಪತಿನ. ಆ ಗಣಪತಿನ ಕೈ ಹಿಡ್ಕೊಂಡು ಓಡ್ಕೊತ ಅಲ್ಲಿ ಎಲ್ಲಿಗೆ ಹೋದ, ಅಲ್ಲಿಗೆ ಅದು ಯಾವ ನಿಡುಗುಂಜಿ ಹೋದ. ಆ ಓಡುವಾಗ ಏನು ಮಾಡಿದಂದ್ರೆ ಚನ್ನ ಗಣಪತಿ ಅಡಕಾಗಿದ್ದ, ಚನ್ನ ಬಸಣ್ಣ ಬೆಳಕಿದ್ದ. ಇವನು ಗಣಪತಿ ಬಲಗೈ ಹಿಡ್ಕೊಂಡು ಓಡಾಕತ್ತಿದ್ದ. ನೋಡ್ಬಿಡ್ದ ಒಟ್ಟನ್ನು ನಿಡ್ಗೊಂಜಿ ತಾಡಿನ ಹಾದಿ ಬಿಡುತ್ತೆ. ಅಲ್ಲ ಅವನ್ನ ಬಂಡಿನ ಮಾಡೋದಂದ್ರೆ ಅದು ಗಣೇಶನ ಕರ್ಕೊಂಡು ಓಡಿ ಹೋಗ್ಯಲ್ಲ. ಹುಡುಗರ ಗತಿಯನ್ನ ಕಾಲು ಸುಡ್ತಾವು, ಹಳ್ಳದಾವ ಕಾಲಾಗ. ಅಂದ್ರೆ ನಾ ಚಿಂತೆ ಮಾಡಿ ಹುಡ್ದ ಇದೀಗ ನಾ ಆಕೆ ಮದುವೆ ಇದ್ದಲ್ಲ, ಮದುವೆ ಆಗಿಲ್ಲ. ಆಕೆಗೆ ಹೋಗಿ ಬಂಡಿಗಿಣಿ ಮಠಕ್ಕೆ ಬಂದ 2001ನೇ ಇಸ್ವೊಳಗೆ ಬಂದ. ನಾವು ಶಿವ ತಂದ ಬಂಡಿನಾಗ ಇಳಿಸ್ಯಾನ. ಅಪ್ಪ ಅವನು ಎತ್ಕೊಂಡ ಒಳಗೆ ಇಳಿಸ್ಯಾನ. ಅಲ್ಲಿ ಅದ ಅನ್ನೋದು ಗೊತ್ತಾಗಿ ಇಲ್ಲಿ ಯಾಕೆ ಬಂದದೆ ನೋಡಕ್ಕೆ ಗಣಪತಿನ. ನಾನು ಎಷ್ಟೋ ಕೆಲಸ ಇದ್ದು ನಾನು ಲೋಕದಾಗ, ಅಷ್ಟು ಕೆಲಸ ಎಲ್ಲ ಬಿಟ್ಟು ನಿನ್ನ ಗಣಪತಿನ ಕರ್ಕೊಂಡು ನಿನ್ನ ಭೇಟಿಗೆ ತೋರ್ಸಾಕೆ ನಾ ಬನ್ನಿ ಅಂತೇಳಿ ಶಾನ ಬಸ್ಸಾನ ಗಾಡಿ ಕೂಡ್ಲೇನ ಹಿಂಗೆ ಯಾಕೆ ಮಾಡಿದೆ ಮೊದಲು ಬೇದವ್. ಆ ಮೊದಲು ಶಾನ ಬಸ್ಸಾನ ಗಾಡಿ ಕೂಡ್ಲೇನ ನಕ್ಕಳಾಕಿ. ಆಗ ಅವ ಬಡಿತಾನ ಅನ್ನೋದು ಆಕೆ ನಗೋದು ನೋಡಿ ನನಗೆ ಸಂತೋಷ ಆಯ್ತು. ಅದಕ್ಕಾಗಿ ದೇವರ ಎಂಥವದಾನು ಭಕ್ತರು ನೆನೆಸಲ್ಲಿ ಬಂದಿರ್ತಾನೆ.
ಗಣಪತಿ ಹೊಟ್ಟೆ ಡುಮ್ಮ ಸಾಂಡೆ ಉದ್ದ ದಮ್ ದಮ್ ಪಾದ ಆ ಚನ್ನ ಬಸ ನೋಡ್ದಂಗೆ ಇವ್ ಯಾಕೆ ಓಡಾಕ್ ಬರ್ತೈತಿ ಅದು ಆಗ ನನಗೆ ತ್ರಾಸ ಆತ. ಹಂಗೆ ನಿಮ್ಮ ಸಲುವಾಗಿ ಜಗತ್ತಿನಾಗ ದೇವಾದಿಗಳೆಲ್ಲ ಓಡಾಡಿ ಕೆಲಸ ಮಾಡ್ತಾರೆ. ನಿಮ್ಮ ಸಲುವಾಗಿ ಅವತಾರ ಹಾಕಾವ, ನಿಮ್ಮ ಸಲುವಾಗಿ ಸಾಧು ಸಂತ ಹುಡ್ತಾರೆ, ನಿಮ್ಮ ಧರ್ಮ ಕಾಯಿಸೋಗೆ ನಿಮ್ಮನ್ನು ಉದ್ಧಾರ ಮಾಡಿಸೋಗೆ ಎಷ್ಟೋ ಅವತಾರಗಳಾಗ್ಯಾವ. ಅದಕ್ಕಾಗಿ ಅವತಾರಗಳು ಬಂದಾಗ ಮಿಂಚಿನವಾಗಿ ತಿಳ್ಕೊಬೇಕು ನಾವು. ಬಬಲಾದವರು ಹೇಳಿದ ಪ್ರಕಾರ ಯಾವ ಮಾತು ಸುಳ್ಳಾಗ್ಯಾವು? ಎಲ್ಲ 70,000 ಮಠ ಅದಾವೆ. ಆದರೆ ಬಬಲಾದಿ ಮಠದಂಥ ಮಠ ಯಾವುದೂ ಇಲ್ಲ. ಬಬಲಾದಿ ಮಠ ಅಂದ್ರೆ ಸಂಬಣ ಅವತಾರ ಕೆಂದ ಗುದಲಿ ಸವಾರ. ಅವನ ಹೇಳ್ತಾನು, ಹಿಡಿಸಿ ಬಂದಾಳ ಬಿರುದಿನ ಕೊಂಬ. ದೇವಿ ಹೆಂಗೆ ಬರ್ತಾಳಂದ್ರೆ ಹಿಡಿಸಿ ಬಂದಾಳ ಬಿರುದಿನ ಕೊಂಬ. ಜೋಡೆರಡ ನಿಶಾನಿ ಹಿಡ್ದಾವು, ಜೋಡೆರಡ ಕೊಂಬ ಹಿಡಿಸ್ಯಾರು, ದಿನ ಅನ್ನುತ್ತ ಮೂಲಾಲಿ ಬರ್ತಾ ಅಂತೇಳಿ ಬರ್ದಾನ. ಅದಕ್ಕಾಗಿ ಹಿಂದಿಲ್ಲ ನಾಳೆ ಆ ಮೂಲ ಬರ್ತಾನು. ಆ ಮೂಲ ಯಾವಂದ ಅವನ ಚನ್ನಬಸನ. ಅವನ ಅಲ್ಲ, ಅವನ ಶಿವ, ಅವನ ವಿಷ್ಣು, ಅವನ ಬ್ರಹ್ಮ, ಅವನ ನೀನ ಅವ ನೀನು ದೇವರು. ನೀವೆಲ್ಲ ಹೆಣ್ಮಕ್ಳು ದೇವಾದಿಗಳದಕ್ಕೆ, ಹೆಣ್ಮಕ್ಳು ದೇವಾದಿಗಳದಕ್ಕೆ. ನಿಮ್ಮೊಳಗೆ ನೀವು ಹುಡುಕಾಡ್ಕೊಟ್ಲಿ. ನಿಮ್ಮೊಳಗೆ ಶಿವ ಅದಾನ. ಹಾಲಿನೊಳಗೆ ಹೆಂಗೆ ತುಪ್ಪ ಅಡುಗೆತು ಹಂಗೆ ನಿಮ್ಮೊಳಗೆ ಶಿವ ಅಡುಗ್ಯಾನ. ನಿಮ್ಮೊಳಗೆ ನೋಡ್ಕೊಂಡು ಲಿಂಗ ಕಟ್ಟೋದೊಂದು ಪರದಸಿ, ಲಿಂಗ ಕಟ್ಸ್ಕೊಳ್ಳೋದೊಂದು ಪರದಸಿ. ಭಾಳ ಡಾಯಿಗನ್ ಹಾಕ್ಕೊಂಡ್ರೆ ನಮ್ಮ ಗುಣ ಚಲೋ ಇಲ್ಲದ ಚೆಂದ ಆಗೋದಿಲ್ಲ. ಗುಣ ಚಲೋ ಬೇಕು. ಅದೇಗ ಬಸಪ್ಪಣ್ಣ ಹೇಳಿದ, ಏನು ಬೇಕಂದ್ರೆ ಅವ್ನು ಕೊಳ್ಳ ಗುಂಡಗಡಿಗಿಲ್ಲ, ಇವತ್ತಿಲ್ಲ. ಏನು ಬೈಲವಾಣಿ ಬೈಲಕ್ಕೆ ಏನು ಇರ್ತೈತಿ? ಈ ಬೈಲಾಗ ಜಗತ್ತೈತಿ. ಬೈಲಾಗ ನಾವು ಮನೆ ಕಟ್ಸಿದ್ದೀವಿ. ಈ ಬೈಲ ಯಾರು ಒಂದ ಬಸವಣ್ಣ, ಬೆಳಕು ಯಾರು ಒಂದ ನಾರಾಯಣ, ಮುಕ್ತಿ ಕೂಡ ಯಾವಂದ ಶಿವ. ಅದಕ್ಕಾಗಿ ನಾವು ಅವನನ್ನು ನಂಬಬೇಕಾಯ್ತು. ಈ ನಾರಾಯಣ ಅನ್ನುವಂಥ ಈ ಬೆಳಕ ಒಳಗೆ ಬೀಳ್ಬೇಕು. ನಮ್ಮೊಳಗೆ ನಾನು ಮನೆಯೊಳಗೆ ಎಷ್ಟೋ ದಿವಸ ಆಯ್ತು ಕತ್ತರಾಗಿ, ಎಷ್ಟೋ ಜನ್ಮನ ಹುಟ್ಟು ಬಂದದೀವಿ. ಹೊಳ್ಳೆ ಮಾನವ ಜನ್ಮ, ಶ್ರೇಷ್ಠ ಜನ್ಮ, ಇದನ್ನು ಕಳ್ಕೋಬಾರ್ದು. ಈ ಸಮಯದಾಗ ನಾನು ಎಲ್ಲಿದ್ದು ಬಂದೀನಿ, ಮುಂದೆ ಹೋಗುವುದಿಲ್ಲ. ಮಾನ್ಯ ಒಬ್ಬಕ್ಕೆ ಸುಳ್ಳು ಹೆಣ್ಮಗಳು ಜಮಖಂಡಕ್ಕಿ ಮಾದೇವೇನಕ್ಕಿ ಕಾಶಿ ವಿಶ್ವನಾಥನ ಭಕ್ತಿ ಮಾಡ್ತಿದ್ರು. ಈಗ 2 ವರ್ಷದಿಂದ ಬಂಡಿನ ಮಠ ಏನು ಹೇಳ್ತಂದ್ರೆ, ನಾಳೆ ಮಾದೇವಿ ನನ್ನ ಗತಿಗೆ ಹಚ್ತನು ಅಂತ ಹೇಳ್ತ. ಮಾದೇವಿ ನನ್ನ ಗತಿಗೆ ಹಚ್ತನ ಅಂದ ಪ್ರಕಾರ ಮರುದಿವಸ ಮಂಗಳಾರ ತಿಳ್ಕೊಂಡಳು. ಆ ಮಾದೇವಿಯನ್ನು ಸುಳ್ಳು ಹೆಣ್ಮಗಳು ವೈಕುಂಠದಾಗದಾಳಿ ಸದ್ಯ. ಅದಕ್ಕೆ ವೈಕುಂಠ ಎಷ್ಟು ದೂರ ಐತೆ ಅಂತೇಳಿ ಬಸಪ್ಪಣ್ಣ ಇದೇನು ಕ್ವಶನ್ ಮಾಡಾಕತ್ತಿದ್ದ. ವೈಕುಂಠ ಎಲ್ಲೈತೆ ಅಂತ ಕೇಳಿದ. ವೈಕುಂಠ ಎಲ್ಲೈತಿ? ನಿಮ್ಮ ತೆಕ್ಕ ವೈಕುಂಠ, ನಿಮ್ಮ ತೆಕ್ಕ ಕೈಲಾಸ, ನಿಮ್ಮ ತೆಕ್ಕ ಯಮಲೋಕ. 3 ಲೋಕಗಳೆಲ್ಲ ನಿಮ್ಮ ತೆಕ್ಕದಾವು. ನೀವು ಮಾಡ್ಕೊಂಡಾಗ ನಿಮಗೆ ಸಿಗ್ತಾವೆ. ನೀವು ಬಸಪ್ಪಣ್ಣ ಸಂತರು ಒಟ್ಟ ಬೇಯಂಗಿಲ್ಲ ಅಂದ. ಎಂಥ ಬೇಡ ಬೇದ ಇಷ್ಟೆಲ್ಲ ನೀವು ಮಂದಿ ದಿಸಿ ನನಗೆ ಭಾವ ಹತ್ತಿ ಬೇದವು. ನಿಮಗೆ ಸಿಟ್ಟು ಬರಲಿಲ್ಲ? ನಾ ಭಾವ, ನನಗೆ 16,000 ಮಂದಿ, 60,000 ಮಕ್ಕಳು, ಇದು ಅಲ್ಲದ ಸತ್ಯವಾನ ರುಕ್ಮಿಣಿ, ಇದು ಅಲ್ಲದ 8 ಮಂದಿ ಪಟ್ಟದ ಸೇರು, ಇಷ್ಟೆಲ್ಲ ಇದ್ದಾಗ ನನಗೆ ಭಾವ ಆತ ಅನ್ನೋದ. ಎಂಥ ಭಾವ ಇದ್ದ ನಮಗ ಇವ? ಅದಕ್ಕಾಗಿ ಇವ್ಗೆ ಏನು ಮಾಡ್ತಾರೆ ಅಂದ್ರೆ, ಶಾನೆ ಭಾಳ ನಮ್ಗೆ ರೈತ. ಇವನು ಎಲ್ಲಿ ಕಟ್ಟಬೇಕು ಅಲ್ಲೇ ಕಟ್ತಾವೆ, ದವಣ್ಯಾಗ ಕಟ್ತಾವೆ. ಅಲ್ಲೇ ಹೊಟ್ಟು ಹಾಕಣಿಕೆ ಅಲ್ಲೇ ಹೋಗದ, ಅಲ್ಲೇ ಹಂಡಿ ಹಾಕಿ ಅಲ್ಲೇ ನಿಂದಿರ್ಬೇಕು. ಅವ್ನು ಪಡಸಲಿ ಹತ್ತಿ ಬಂದು ಆತಾವೆ, ಹೊಡಿತಾವೆ. ಅದ ಇವೊಂದು ಕಂಪ್ನಿ. ಅದು ಸಹಿತ ಬಸಾನಂದ ಸಣ್ಣವಲ್ಲ, ಭಾಳ ದೊಡ್ಡವ. ನಾವು ಹಬ್ಬ ಆಗೇನಿ, ನನ್ನ ಜೋಡಿ ಇನ್ನೊಬ್ಬರಾದ ಪಾಡಾಕತ್ತ ಪಟ್ಕೊಂಡ್ಯಪ್ಪ ಅಂದತ್ತ ಅಲ್ಲಿ ಬಂದು ಬಸವಣ್ಣಪ್ಪನ ಸ್ಥಾಪನೆ ಮಾಡ್ಯಾರ. ಆ ಬಸವಣ್ಣಪ್ಪನ ಸ್ಥಾಪನೆ ಮಾಡುವಾಗ ನಾ ಯೋಗದಾಗ ನೋಡೀನಿ. ಆ ಬಸವಣ್ಣಪ್ಪನ ಜಾಗ್ರತದ ನಿಂದು ಹೋಗಿ ನೋಡಿ ಬಂದು ನಾನು. ಅದಕ್ಕಾಗಿ ಅದು ಸಣ್ಣ ಎತ್ತಲ್ಲ, ಭಾಳ ದೊಡ್ಡ ಎತ್ತೈತಿ. ಆ ಎತ್ತು ಏನು ಮಾಡೈತಿ ಅಂದ್ರೆ ಬ್ರಹ್ಮಾಂಡ ಬಾಯೊಳಗೆ ಇರ್ತೈತಿ. ಬಸವಣ್ಣೊಬ್ಬ ವಿಷ್ಣು ಒಬ್ಬ ಅಲ್ಲ. ನಾಮ ಕೋಡ 2 ಒಂದ. ನಾಮದ ಕೊಂಡನ ಕೋಡ, ಕೋಡಿನ ಕೊಂಡ ನಾಮ. ಅದಕ್ಕೆ ಬಂಡಿಗೆ ಬಸವಗೋಪಾಲ ಮಠ ಅಂತ ಹೆಸರಿಟ್ಟಾರೆ. ನೀಲ ಮಾಣಿಕದ ಮಠ ಬಂದ, ಘಟ್ಟವು ದಿಟ್ಟವಲ್ಲಿ ಅಂದ. ಈ ಸದ್ಯ ಬಂಡಿನ ಹಿಡಿ ಊರನ್ನ ಒಂದು ಕಡೆ ಪಾರ್ಟಿ ಐತಿ. ನಮ್ಮ ಮಠ ಒಬ್ಬನ ಪಾರ್ಟಿ ಅದನ್ನು. ಇದು ಸಹಿತ ನಮ್ಮ ಬಸವಣ್ಣ ಹೆಂಗೆ ಕಾಯ್ತಾನೆ ಅಂದ್ರೆ ತಾನು ಹೊಟ್ಟೆ ಇಟ್ಟು ಕಾಯ್ತಾನೆ. 1992ನೇ ಇಸ್ವಿಯೊಳಗೆ ನಮ್ಮ ಹಳ್ಯಾಗಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡಿ ಊರೆಲ್ಲ ಕೂಡಿ ನನ್ನ ಗುಂಡು ಹಾಕಕ್ಕೆ ಪ್ರಯತ್ನ ಮಾಡ್ಯಾರ. ಆ ಟೈಮ್ದಾಗ ಊರಾಗ ಒಂದು ಕಪ್ಪಲೆ ಐತಿ, ಈಗೂ ಐತಿ. ಅದು ಜಾಸ್ತಿನೇ ಐತಿ. ಆ ಕಪ್ಪಲೆ 6 ವರ್ಷ ತನಕ ಬಂದು ನಾನು ಕಾಯ್ತಿತ್ತು. ನಾ ಹೇಳಕ್ಕೆ ಹಚ್ಚಿನಂದ್ರೆ ನಮ್ಮ ಅಕ್ಕನ ಮಗ ಗುಂಡು ಹಾಕ್ಬೇಕಂತ ಹಿಂಗೊಂದು ಕೋಲೆ ಕಡಿಸಿದವು. ಅಲ್ಲಿ ನಿತ್ತು ಗುಂಡು ಹಾಕಬೇಕು, ಗೋಡ್ಯಾಗ ಕಿಡಿಕ್ಯಾಗ ಹಾಕ್ತಿತ್ತು. ಆತ ನೋಡ್ಕೊತಾನೆ ಆಯ್ತು ಹೇಳ್ತೀನಿ.
ಆ ಕಪ್ಪಲಿ ಇಂಥ ಮಂದ್ಯಾಗನ ಓಡ್ಕೋತ ಯಾವನೂ ತೊಳಿತಿದ್ದಿಲ್ಲ. ಓಡಿ ಬಂದು ನನ್ನ ಮುಂದೆ ನಿಂದಿರ್ತದೆ. ನೋಡು ಎಂಥ ಬಸಾನ ಕಾಯ್ತಾನು. ನೀವೆಲ್ಲರೂ ನೋಡಿ, ಆ ಕಪ್ಪಲಿ ಒಂದೇ ದಿವಸ ಕಲ್ಯಾಣದಾಗ ಬಸವಣ್ಣಪ್ಪನ ಕಾದೈತಿ. ಆ ವರ್ಷ ಬಿಡದ ಬಂಡಿನ ಬಿಟ್ಟಾಕ ಆದೈತಿ ಆ ಕಪ್ಪಲಿ. ಆ ಕಪ್ಪಲಿ ಅಂದ್ರೆ ಆಕಳ. ಇದೇಗ ಒಬ್ರು ಹೇಳಿದ್ರು, ಮುಂದೆ ಅಪ್ಪ ಬರ್ತಿದ್ದ, ಹಿಂದೆ ಆಕಳ ಬರ್ತಿತ್ತು ಅಂತ. ಆಕಳ ಅಂದ್ರೆ ಯಾರು? ಅವನ ಶಿವ. ಎತ್ತಂದ್ರೆ ನಂದೇಶ. ನಂದೇಶ ಅಂದ್ರೆ ಯಾರು? ಗೋಪಾಲ. ಗೋಪಾಲ ಅಂದ್ರೆ ಯಾರು? ವಿಷ್ಣು. ಈ ಭೂಮಿಗೆ ಹೆಪ್ಪು ಕೊಟ್ಟವನ ವಿಷ್ಣು ಪರಮಾತ್ಮ. ಮೇದುನಿ ಮಾಡಿದ ಮಧುವಿಷ್ಣು ಹೇಳಣ್ಣ. ಈ ಮೇದುನಿ ಆಗ್ಬೇಕಾ, ಈ ಭೂಮಿ ಆಗ್ಬೇಕಾದ್ರೆ ಮಧು ಕೈಟವು ದೈತ್ಯ ನಾಸ್ತಿ ಮಾಡಿ ಈ ಭೂಮಿಗೆ ಹೆಪ್ಪು ಕೊಟ್ಟವ ವಿಷ್ಣು ಪರಮಾತ್ಮ. ಅವನ ಮತ್ತು ಹೊಳೆ ಬಂದ ಭೂಮಿ ಪಾಲಿಪ ಬಂದ ಶಿಖಿವೀರ ಬಸವಂತ ನಿಜವುಳ್ಳ ಮೂರ್ತಿ ನಿಜವನ್ನಿಲು. ಈಗೂ ಯಾತಕ್ಕಾಗಿ ಬರಬೇಕಾಗ್ತದೆ ಬಂಡಿಗೆ ಮಠ. ಈ ಭೂಮಿ 97 ಇಸೊಳಗೆ ಇದು ನಾಶ ಆಗಬೇಕಾಗಿತ್ತು. ಈ ಲೋಕ ಪಾತಾಳೋಕಕ್ಕೆ ಬೀಳಬೇಕಾಗಿತ್ತು. ಅದಕ್ಕಾಗಿ ಬಂಡಿಗೆ ಮಠಕ್ಕೆ ನೇನ ಹೋಗುತ್ತೆ ಬಸವಣ್ಣ ಕಳಿಸಿ ಈ ಭೂಮಿ 21/12/2012ಕ್ಕೆ ಲಯ ಆಗುವಾಗ ಬಂಡಿಗೆ ಮಠಾನ ಕಾದತ್ತೆ. ಅದಕ್ಕೆ ಪ್ರಮಾಣ ನಾನು. ಆ ಟೈಮ್ದಾಗ 700 ಸಿದ್ಧರೆಲ್ಲ ಸಹಾಯ ಆದರು. ನಾವು ದೇವಿ ಸಹಾಯ ಆದಳು. ಎಲ್ಲ ಸಿದ್ಧರು ಸಾಧಕರು ಸಹಾಯ ಆಗಿ ಈ ಸೃಷ್ಟಿ ಉಳಿತು. ಇಲ್ಲ ಈ ಸೃಷ್ಟಿ ಉಳಿದಿರಲಿಲ್ಲ ಅಂದ್ರೆ ಈ ಪೆಂಡಲಲ್ಲಿ ಹಾಕೋದು ನಾವೆಲ್ಲಿ ಕೊಂಡೋದು. ಅದು ಅಂಥದ್ದು ಉಳಿಸ್ಯಾನಂದ್ರೆ, ಅಂಥದ್ದು ಕಾದಾನಂದ್ರೆ ನಿಮಗೆ ಬಲ್ದಾಗ ಹಾಳು ಚುಚ್ಚಾಕತ್ಯಾವ. ಚುಚ್ಚೋಕ ನಾನು ಹಾದು ಬರುವಾಗ ನೋಡಿ ಪಾಪ ಭಕ್ತರಿಗೆಲ್ಲ ಹಾಳು ಚುಚ್ಚಾವಲ್ಲ ಆತ. ಅಲ್ಲಿ ಅವು ಕರ್ಮ, ಇಲ್ಲೇ ಕರ್ಮ ತಿಳಿಸಿ ಧರ್ಮ ಮಾಡ್ಕೊಂಡು ನಾವು ಎಲ್ಲವೂ ವೈಕುಂಠ ಎಲ್ಲಿ ಐತೆ ಅಂದ್ರೆ ನಿಮ್ಮೊಳಗೆ ಐತಿ. ಅಲ್ಲಿ ಹೋಗ್ಬೇಕು ನಾವು ನೀವು. ನಿಮ್ಮೊಳಗೆ ಲಿಂಗ ಐತಿ. ಅಂಗದ ಒಳಗಿನ ಲಿಂಗ ತೋರ್ಸತ್ತ ಬಗ್ಗಿಸಿ ಬಾಯ್ ಬಾಯ್ ಬಡಿತಾನ ಅನ್ನೋದಾನ. ಮಾಲಿ ಹಾಕಿದವ್ದ ನಾಮ ಕೇಳ್ತಾನೆ, ನಾಮ ಹಚ್ಚೋದು ನಾಮ ಕೇಳ್ತಾನೆ, ನಮಾಜ್ ಮಾಡೋದು ನಮಾಜ್ ಲೆಕ್ಕ ಕೇಳ್ತಾನೆ, ನೀರ ಮೇಲೆ ಕೂತು ತಪಸ್ಸು ಮಾಡೋದು ಲೆಕ್ಕ ಕೇಳವ. ಬಂದಾನ, ಬರಾಕ್ ಹತ್ಯಾನ, ಬಂದ ಅದಾನ. ಅದಕ್ಕಾಗಿ ಆ ಹಿಂದಿನ ಜನ್ಮದಾಗ ನಾವು ನೀವು 3 ಜನ್ಮ ಕೂಡಿ ಬಂದದೀವು. ಕರ್ತಾಯುಗದಾಗ ಮಂಜಾಗೊಳಿದ್ದಕ್ಕೆ ನೀವು. ಕೃಷ್ಣಾವತಾರಾಗ ಗೋಪಾಲರು ಗೋಪಿಕಾ ಸ್ಥಿತಿ ಆಗಿ ಬಂದಕ್ಕೆ. ನಮ್ಮ ಜಾಂಬವತಿ ಕುಳೊಳಗೆ ಬಂದಾಳ ಗಂಡನಾಗಿ. ಎಷ್ಟೋ ಮಂದಿ ಇದೆ ಹೆಣ್ಮಕ್ಳು ಹೇಳೋದು, ನಾನು ಇದ್ದಂಗಾಗಿತ್ತು, ನಾನು ಕೃಷ್ಣಾವತಾರದಾಗ ಇದ್ದಂಗಾಗಿತ್ತು. ಹಂಗೆ ಗಂಡ್ಮಕ್ಳು ಹೆಣ್ಮಕ್ಳು ಬಂಡಿಗೆ ಮಠಕ್ಕೆ ಏನು ಕೂಡ್ತೈತಿ. ನೀವೆಲ್ಲ ಆ 4 ಜನ್ಮ ಕೂಡ್ಕೊಂಡು ಬಂದದೀವು. ಕಲ್ಯಾಣದಾಗ ಶರಣರಾಗಿದ್ದು. ಆಗ ಕೊಂಡೆ ಮಂಚಾನಗಳು ನಮ್ಮನ್ನು ಗೋಳ ಮಾಡಿ ನಮ್ಮನ್ನು ದಿಕ್ಕು ಪಾಲು ಮಾಡಿದ್ರು. ಈಗೂ ಅಂಥ ಕೊಂಡೆ ಮಂಚಾನಗಳು ಕಲಿಯುಗದಾಗ ಈಗೂ ಅದ. ಹಳ್ಳಳಿಗೆ 4 ಮಂದಿ ಇರ್ತಾವೆ. ಅವು ಶರಣರಿಗೆ ನಿಂದಾಡೋ ಹೌದು ಭಾವನೆ ಇರ್ತೈತಿ. ಅವ್ರು ನಿಂದಾಡೋಕೆ ಆ ನಿಂದಾಡೋರಿಗೆ ನೀವು ಅಂಜಬೇಡ. ನಿಮ್ಮ ಭಕ್ತಿ ನೀವು ಮಾಡ್ಕೊಳ್ರಿ. ನಿಮ್ಮ ಮನಸ್ಸು ಸರಿತಿಟ್ಕೊಳ್ರಿ. ಲಿಂಗಕ್ಕೆ ನಿಮ್ಗೆ ನೀರು ತಿಟ್ಕೊಳ್ರಿ. ನೀವು ದಿವಸ ನಿಮ್ಮ ಕೈಗೆ ದಾನ ಕಳಿಸ್ರಿ, ಕಾಲಿಗೆ ಪಾದಯಾತ್ರೆ ಕಳಿಸ್ರಿ. ಇದನ್ನು ಮಾಡೋದಕ್ಕಿಂತ ನಿಮ್ಗೆ ಏನಾಗ್ತೈತೆ ಹಿಂದಿಲ್ಲ ನಾಳೆ ಮಾನವ ಜನ್ಮ ಸಫಲತೆ ಆಕತಿ. ಮಾನವ ಸಫಲತೆ ಆಗಬೇಕಾದ್ರೆ ತಳಗಿನ ಜನ್ಮಕ್ಕೆ ಹೋಗ್ಬಾರ್ದು. ಇನ್ನೂ ಮ್ಯಾಲೆ ಹೋಗ್ಬೇಕು ಅವನು. ಅದಕ್ಕಾಗಿ ಎಷ್ಟೋ ಜನ ಮಣ್ಣಿಟ್ನಾಳದಾಗ ಬಸಪ್ಪ ಮಾನಿಂಗಪ್ಪ ಇಬ್ಬರು ಅಣ್ಣ ತಮ್ಮ ಎತ್ತಾಗಿ ಹುಟ್ಟಾವ. ಬಂಡಿನ ಮಠದ ಮೇಲೆ ತಪ್ಪು ಮಾಡಿ ಅವನ ಮಕ್ಕಳಲ್ಲಿ ಬಂದಾವು. ಹಿಂಗೆ ಎಷ್ಟು ಮಂದಿ ನಮ್ಮಲ್ಲಿ ಒಬ್ಬ ಮೊಟ್ಟಗಾರ ತಲಾಟಿ ಎಮ್ಮಿಗೊಡ್ಡಾಗಿ ಹುಟ್ಟಿದ. ಒಬ್ಬ ಹನುಮಂತ ವರದಾನಿಗಳು ಹನುಮಪ್ಪನ ಪೂಜೆ ಅವ ನಾವಳಿ ಅವ ಕುಳಂಗಿ ನಾಯಿ ಹುಟ್ಟಿದ. ಒಬ್ಬಕ್ಕೆ ಸಹಾಯ ಮಾಡೋಕ್ಕೆ ಬಂದು ಭಕ್ತಿ ಮಾಡಿ ಮುಕ್ತಿಗೆ ಹೋದಳು. ಸುಭಾಸನ ಹುಡುಗ ಹೋದ. ಶಿವನಯ್ಯನವ ನನ್ನ ಮೇ ಒಳಗೆ ಸೇರ್ಕೊಂಡ ಒಂದು ಹಾವಾಗಿ ಗುಪ್ತ ಆಗಿದ್ದಾನ. ಹಿಂಗೆ ಪಂಡರಪುರ ಹುಟ್ಟುವಾಗ ಹೆಂಗೆ ಮೀ ತುಂಬ ಬಂದು ಹತ್ಯಾದ. ಜಾನಬ ತುಕಾರಾಮ ಎಲ್ಲರೂ ಅವ್ನ ಹೆಗಲ ಮೇಲೆ ಆ ಕಡೆ ಹಂಗೆ ಬಂಡಿ ನಿಮಿಷಾನಿಗೂ ಎಷ್ಟೋ ತನ್ನ ಭಕ್ತರು ಅವನನ್ನು ಕುಡ್ಕೊಂಡ. ಅವು ಮಂದಿ ಕಣ್ಣಿ ಕಾಣಂಗಿಲ್ಲ. ನೀವು ನೋಡ್ಬೇಕಂದ್ರೆ ಕಾಣಿಸ್ತಾರೆ. ನಿಮಗೆ ನೋಡುವಂಥ ಕಣ್ಣು ಬರ್ಬೇಕಂದ್ರೆ ನೀವು ಧ್ಯಾನ ಮಾಡಬೇಕು. ಸ್ವಪ್ನ ಸುಸ್ವಪ್ನ ಜಾಗ್ರತದಾಗ ನಿಮಗೆ ಯಾವತ್ತು ದೇವ್ರ ಕಡೆ ಲಕ್ಷ ಇಡಬೇಕು. ಇಲ್ಲಿ ಯಾವ ಆದ, ಯಾವ ಬಂದ, ಯಾವ ಸಾಧು, ಯಾವ ತಾಮ ಏನದ ಇದನ್ನೆಲ್ಲ ಚೌಕಸಿ ಮಾಡಿರ್ಬೇಕು. ನಿಮ್ಮ ಓಣ್ಯಾಗ ಒಬ್ಬ ದೇವ್ರು ಹುಟ್ಟಿರ್ತಾನೆ, ನಿಮ್ಗೆ ಕೂಣ ಹತ್ತಂಗಿಲ್ಲ. ಅದಕ್ಕಾಗಿ ನೀವು ಅದಕ್ಕೆ ಬೌಲಾದವ್ರು ಹೇಳ್ಯಾರು, ಬಲ್ಲವರು ಗುರುತ ಹಿಡಿಯಬೇಕನ್ನ. ಯಾವ ಬಲ್ಲವದಾನೋ ಗುರುತ ಹಿಡಿತಾನೆ, ಯಾವ ಬಲ್ಲ ಮಾಡ ಗುರುತ ಹಿಡಿಯೋಂಗಿಲ್ಲ. ಅದಕ್ಕೆ ನೀವು ಏನು ಮಾಡಕ್ಕೆ ಚಿಂತೆ ಮಾಡೋದು ಬಂದ್ ಮಾಡಿ. ಸಂಸಾರದಾಗ ಚಿಂತೆ ಬಿಡೋಂಗಿಲ್ಲ ನಿಮ್ಗೆ ಯಾವತ್ತು.
ಆ ಚಿಂತೆ ಬಿಟ್ಟು ಚಿಂತನೆ ಮಾಡಿ ದೇವ್ರು ಎಂಥವದಾನ, ಅವ ಯಾವಾಗ ನಮಗೆ ಕಾಣಿಸ್ಯಾನ, ನಾವು ಯಾವಾಗ ನೋಡಿವು, ಅವನ ಬೆಳಕು ನಮಗೆ ಯಾವಾಗ ಕಂಡಿತ್ತು, ಆ ಬೆಳಕಿನಾಗ ನಾವು ಯಾವಾಗ ಊಟ ಮಾಡೋನು, ಆ ಬೆಳಕಿನಾಗ ನಾವು ವೈಕುಂಠಾದಿ ಹೆಂಗೆ ಹೋಗೋನು, ಕೈಲಾಸಾದಿ ಹೆಂಗೆ ಹೋಗೋನು. ನೀವು ಬೇಕಂತ ಪಾಪ ಮಾಡಿ, ಪಾಪ ಮಾಡೋ ಸಹಿತ ತಪ್ಪು ಒಪ್ಕೊಳ್ರಿ. 4 ಮಂದಿ ದೇವಿದಾಗ ನೀವು ತಪ್ಪ ಸುಳ್ಳು ಹೇಳ್ಕೊತ ಹೋಗ್ಬಾರ್ದು. ಹಂಗೆ ಸುಳ್ಳು ಹೇಳೋದು ಬಿಟ್ಟು ಕಲ್ತಕ್ಕಿಂತ ಜೂಟ್ ಸಮ ಪಾಪಣಿ, ಈ ಸಮದಾತನಿ, ರಾಮ ನಾಮ ಸಮ ನಾಮನಿ. ಈಶ್ವರಂತ ದಾತ ಯಾವಿಲ್ಲ. ಯಾವಾಗ ಬೇಡ್ಕೊಳ್ರಿಂದ ಪಟ್ಕೊಂಡೆ ಅಪ್ಪಗೆ ಬೇಡ್ಕೊಳ್ರಿ, ಯಾವಾಗ ಬೇಡ್ಕೊಳ್ರಿಂದ ರಾಮಗೆ ಬೇಡ್ಕೊಳ್ರಿ, ಯಾವಾಗ ಬೇಡ್ಕೊ ಅಂತ ಬಸವಣ್ಣಗೆ ಬೇಡ್ಕೊ. ಇದೀಗ 500 ರೂಪಾಯಿ ನಾನು ತುಡುಗು ಮಾಡಿದ ನನ್ನ ಮಗ, ನಾ ದಾನೇಶ ಹೆಸರಿಟ್ಟನಿ, ನಾ ಬಡ್ದ್ನಿ, ಭಾಳ ಬಡ್ದ್ನಿ, ನಾನು ದುಃಖ ಮಾಡಿ ನನಗೆ ಸಂಕಟ ತಾಯಿ ಹೇಳು. ಆಕೆ ಬಡ್ದೆಲ್ಲ ಚಲೋ, ಯಾಕೆ ತಾಯಿ ಬಡ್ದಳಂದ್ರೆ ನಾಳೆ ಯಮ ಬಡಿಯಂಗಿಲ್ಲ ನಮ್ಮನ್ನು. ಈಗ ಹುಡುಗ ಸಣ್ಣ ಕೂಸೈತಿ, ತುಡುಗು ಬಿಟ್ಟೈತಿ, ಬುದ್ಧಿವಂತಾಗೈತಿ. ಹಂಗೆ ನಮ್ಮ ತಾಯಿನೂ ನಾನು ಹಂಗೆ ಬಡ್ದಳು, ಹಂಗಂದ್ರೆ ಹಂಗೆ ನೇಟ್ಲೇನೆ. ಅದಕ್ಕಾಗಿ ನಾನು ತುಡುಗು ಬಿಟ್ನಿ, ಸುಳ್ಳು ಬಿಟ್ನಿ. ನಾನು ಈ ದೇವ ಈ ಮಾರ್ಗಕ್ಕೆ ತಂದ ನಿಮ್ಮ ಮುಂದೆ ಕುಣಿಸ್ಯಾನ. ನೀವು ಹೆಣ್ಮಕ್ಳು ಗಂಡು ಮಕ್ಕಳು ಒಂದೊಂದು 80 ವರ್ಷದ ಮುದುಕಿರ್ತಾವೆ. ನಂದು 40 ಕೂಲಿಗಳ ಆಯ್ತು, ಸುಳ್ಳು ಹೇಳ್ತಾವೆ, 4 ಕಿಲಿ ಆಗಂಗಿಲ್ಲ ಅವನು. ನಮ್ಮ ಹಾಗೆ ಮುಂಜಾನೆ ಕಲ್ಲು ಬಿಟ್ಟರೆ ಹೋಗಿ ಸಂಜೆಗೆ ಕೊಟ್ಟಕ್ಕೆ ಸಪ್ಪಳಾತು ಅಷ್ಟು ನಮ್ಮ ಪಾವನೆ ಹಾಗೆ ತುಂಬ್ತಾನೆ ಜೋಳ ಆತು. ಒಬ್ಬ ಹೇಳ್ತಿದ್ದತ್ತು, ಒಬ್ಬ ಹೇಳ್ತಾ ಅವನಂತ ಸುಳ್ಳನ್ನ ಮುಂಜಾನೆ ಹಿಡ್ಕೊಂಡು ಚಂತಾಕ ಗಾಡಿಗಳು 40-60 ಗಾಡಿ ಇತ್ತು. ಒಂದು ಅಳತಿ ಗಾಡಿಗಳು ಹೇಳ್ಕೊಂಡು ಬಂದು ಒಟ್ಟ ಕಣ್ಣಾನ ಸಾವಿರಲಿಲ್ಲ ಅಂತ ಹೇಳಿದ್ದು ತಾವು. ಹಿಂಗೆ ಸುಳ್ಳು ಕಲ್ತ ನಮ್ಮ ಹಿಂದೂಸ್ತಾನ ಹಾಳಾಗಕತ್ತೈತಿ. ಸುಳ್ಳು ಭಾಳ ಕೆಟ್ಟದ್ದು. 1 ಕೋಟಿ ಹಾಕದಷ್ಟು ಪಾಪ ಆಕೈತಿ. ಗೋ ಹತ್ಯೆ ಶಿಕ್ಷೆ ಆಗಬಾರ್ದು. ತಾಯಿ ಯಾವ ಮಗ ಶಿಕ್ಷೆ ಕೊಡ್ತಾಳೋ ಆ ತಾಯಿ ದೇವ್ರು ಹಾಕಾಳ. ಆ ತಾಯಿ ಕೀರ್ತಿ ಮುಂದೆ ಹೆಚ್ಚಾಕತಿ. ಅಯ್ಯೇ ಅದೆಲ್ಲ ಅಲ್ಲಿ 1-2 ಬದ್ನೆಕಾಯಿ ಹರ್ಕೊಂಡು ಬರ್ಲಿ, ಪಟ್ಕೊಂಡೆ ಅಪ್ಪನ ಹಿಂದೆ ಬದ್ನೆಕಾಯಿ ಅದಾವೆ, 1-2 ಬದ್ನೆಕಾಯಿ ಹರ್ಕೊಂಡು ಬಾ ಅಂಥೇಳಿ ನಿನ್ನ ಮಗಳಿಗೆ ಅಥವಾ ಮಗ್ಗ ಅಥವಾ ಸೊಸಿಗೆ ಹೇಳಿದ್ರೆ ಆ ಚಿಟ ಮನೆ ಮಂದಿಗೆಲ್ಲ ಬೀಳ್ತತಿ. ಆ ಮನೆ ಮಂದಿ ಎಲ್ಲ ಮುಂದೆ ಯಾವ ಕೈ ತುಡು ಮಾಡ್ತಾವೋ ಆ ಕೈಗೆ ಅನ್ನ ಕಡಿಮೆ ಆಕತಿ. ಯಾವ ಕೈ ದಾನ ಮಾಡ್ತತಿ ಆ ಕೈದನ್ನು ದಾನ ಮಾಡೋದಕ್ಕಿಂತ ಸಂಪತ್ತು ಹೆಚ್ಚಾಕತಿ. ಧ್ಯಾನ ಮಾಡೋದಕ್ಕಿಂತ ಮನಸ್ಸು ಶಾಂತಿ ಸಿಗ್ತೈತಿ. ಮನಸ್ಸಿಗೆ ಶಾಂತಿ ಸಿಗ್ಬೇಕಾದ್ರೆ ಧ್ಯಾನ ಮಾಡ್ಬೇಕು. 5 ಮಿನಿಟ 10 ಮಿನಿಟ ಒಬ್ಬೊಬ್ರು ಹೇಳ್ತಾರೆ, ಅದು ಸುಳ್ಳದು. ಧಾರ್ಮಿಕ ಸುಳ್ಳು ಮಕ್ಕಳು ಮಾತು ಕೇಳಬೇಡ. 24 ತಾಸು ಬಿಡ್ದ 21,600 ಶ್ವಾಸ ಬಿಡ್ದ ಹೊಕ್ಕಾವು. ಆ ಶ್ವಾಸನೊಳಗೆ ಧ್ಯಾನ ಕೊಡಿಸಿ. ಆ ಪ್ರಕಾರ ಧ್ಯಾನ ಮಾಡಿದ ಕಲಿಯುಗದಾಗ ಯಾವಂದ ನಮ್ಮ ಹುಬ್ಬಳ್ಳಿ ಮಾದೇವಪ್ಪ. ನಾನಾ ನೋಡೇನೆ. ಅವನು ಮುಂಬೈದಾಗ ಒಂದು ದಿವಸ ಅವನು ಕಾಲಗಡೆ ಹೋಗಿತ್ತು. ಒಬ್ಬ ದೊಡ್ಡ ಗುಂಡ, ಆ ಗುಂಡ ಇವನು ಬಗ್ತಿದ್ದ. ಆ ಗುಂಡ ಏನು ಮಾಡಿದ, ಇವ್ರದ್ದೆಲ್ಲ ಅತಿಥಿ ಎಲ್ಲ ಇದನ್ನು ಸ್ವೀಕಾರ ಮಾಡೋದು. ಹೊಳೆ ಬರುವಾಗ ಹಿಂದೆ ಡಿಕ್ಕ್ಯಾಗ ಒಂದು ದೊಡ್ಡದೊಂದು ಸೂಟ್ಕೇಸ್ ಇಟ್ಟವು. ಯಾವ ಸೂಟ್ಕೇಸ್ ಇಟ್ಟಂದ್ರೆ 1 ಕೋಟಿದ್ದು ಏನು 10 ಕೋಟಿದ್ದು ಅಷ್ಟು ನೋಟ ಆ ಸೂಟ್ಕೇಸ್ ಹಾಕಿ ಇವನು ಡಿಕ್ಕ್ಯಾಗಿಟ್ಟ. ಇವೇನು ನೋಡಲಿಲ್ಲ. ಹಂಗೆ ಗಾಡ್ಯಾಗ ಕೂತಿದ್ದ ದೊಡ್ಡ ಆಳ. ಒಂದು ಡ್ರೈವರ್ ಒಬ್ಬ ಹೊಡಿತಿದ್ದ, ತಾವು ಕೂತಿದ್ದ. ಮತ್ತೊಬ್ಬ ಗುಂಡ ಏನು ಮಾಡಿದಂದ್ರೆ, ಇದು ಬಹುತೇಕ ಅವನು ಕರ್ನಾಟಕದ ಒಬ್ಬ ಗುಂಡ ಬಂದಾನ, ಭಾಳ ಲಟ್ ಕಾಣದಾನ, ದಮ್ಮದಾನ ಸುಳಿ ಮಗ. ಇವನು ಗುಂಡ, ಅವನು ಗುಂಡ. ನಾ ಈಗ ಗುಂಡ ನಾ ಏನು ಮಾಡ್ಬೇಕಂದ್ರೆ, ಅವ ಏನು ಒಯ್ಯಾಕತ್ತಾನ, ಅವನು ಆ ಗುಂಡನ ಗಾಡಿಯಾಗ ಈ ಗುಂಡ ಏನು ಇಟ್ಟಾನ ನೋಡ್ಬೇಕತ್ತಂದು ಅವನ ಗಾಡಿ ಈ ಕಡೆ ತೆಗ್ಗ ಈ ಕಡೆ ಪೂಲ ಹೀಗೆಲ್ಲ ಅನಾನುಕೂಲ ಇದ್ದಲ್ಲಿ ಗಾಡಿ ಆಡ್ತದೆ ಬಿಟ್ಟವು. ಆಟ ತಗೋದಕ್ಕೆ ಹುಬ್ಬಳ್ಳಿ ಮದ ಪೇ ಮಾಡಿದ ನಡು ಹಾದ್ಯಾಗ ಒಂದು ಮುದುಕಿ ಒಂದು ಹುಡುಗ ಹೊಂಟಿದ್ದು. ಅವು ಬಿಸಿಲ ನಡ್ಕೊತ ಹೊಂಟಿದ್ದು. ಅದೇ ಅವು 2 ಹೊತ್ತು ಕರ್ಕೊಂಡ್ ಅವು ತನ್ನ ಗಾಡಿಯಾಗ ಕುಣಿಸ್ಕೊಂಡು ಮುಂದೆ ನೋಡ್ದೆ. ಏನಂದ್ರೆ ಹುಬ್ಬಳ್ಳಿ ಮಾದೇವಪ್ಪ, ಗಾಡಿ ರೋಡ್ ಕುಲ್ಲ ಆಯ್ತಿಲ್ಲ ಅಂದ. ಅವ ಯಾವ್ದಪ್ಪ ನಾವು ಡ್ರೈವರ್ ಏನು ಹೇಳ್ದ, ರೋಡ್ ಕುಲ್ಲ ಇಲ್ಲಪ್ಪ, ಬ್ಲಾಕ್ ಆಗೈತೆ ನಾವು. ಅದಕ್ಕೆ ಹಂಗೆ ಬ್ಲಾಕ್ ಆಗೈತೆ, ನೀನು ಧ್ಯಾನ ಮಾಡು ನಾನು ಧ್ಯಾನ ಮಾಡ್ತಾನೆ ಅಂದ. ಕೂಸಿನ ಬಲಕ್ಕೆ ಹಾಕ್ಕೊಂಡ, ಹೆಣ್ಮಗಳನ್ನ ಎಡಕ್ಕೆ ಹಾಕ್ಕೊಂಡ, ಗಾಡಿ ಎರಡು ಪಡಕ ಬಾಗಲ ಹಿಡ್ಕೊಂಡು ಬಾಗಲ ಹಿಡ್ಕೊಂಡು ಏನು ಕಣ್ಣು ಮುಚ್ಚಿ ಧ್ಯಾನ ಮಾಡೋಕೈತದ. ಆ ಗಾಡಿಗಳು ಬೋದಕ್ಕೆ ವಿಮಾನ ಇದ್ದಂಗೆ ಐತಿ. ಕಾಲ್ಗಾಡಿ ಅಂತಲೇ ಹೋಗತಿ. ಅವನು ಗಾಡಿ ಅಂತಲೇ ಬೋದು. ನಾನ ನೋಡೀನಿ, ನಾನಾ ಪ್ರಮಾಣ ಗಾಡಿ ಅಂತಲೇ ಹಾಕೈತಿ ಹುಬ್ಬಳ್ಳಿ ಮಾದೇವಪ್ಪನ.
ನಾನು ನಾನು ಬಂಡಿನಾಗ ನಿಂತಲ್ಲಿ ನೋಡಿ ಮಾದೇವಪ್ಪನ ಗಾಡಿ ಅಂತರ್ಬಾಕತ್ತು ಆ ಗುಂಡ ನೀವು ತೆಪ್ಪಿಸಿದನಿ ಅನುಗುಣದ ಮುಂದೆ ಇಂಚೇಸಿ ಮಾಗ ಸಪ್ತಾಯಿತು ಎಷ್ಟೋ ಕಿಲೋಮೀಟರ್ ಮೇಲೆ ಬಂದು ಆಮೇಲೆ ನೆಲಕ್ಕೆ ಬತ್ತು ಇಂಚೇಸಿ ಹೊಂಟು ಆ ಟೈಮ್ದಾಗ ಗಾಡಿ ಹಿಂಗೆ ಒದ್ದಾಡಕೈತೆ ಅಷ್ಟು ದೂರಲ್ಲಿ ಹೊಂಟಿತ್ತು ಗಾಡಿ ಹೊಡಿ ಆಯ್ತಿದ್ದು ಆ ಮುದುಕಿ ಮತ್ತು ಹುಡುಗ ಗಾಲಿನೇ ಸಪ್ಲಾಗಲು ಗಾಡಿ ಏನಾಗಲ್ಲ ಹತ್ತೈತೆ ಮಾತಕ್ಕಂಥದ್ದು ಚೌಗನ್ನು ಮ್ಯಾಲೆ ಹೋಗಿತ್ತು ಗಾಡಿ ಆಯಿ ಗಾಡಿ ಮ್ಯಾಲೆ ಹೋಗಿತ್ತಂದ ಅದು ಹುಡುಗ ಹೋಗೋದು ಸುಮ್ಕೊಂಡ್ರೆ ಮಗನ ನಾವು ಮಾದೇವಪ್ಪ ಅವ ಮಾಗ ಸಪ್ತ ಮತ್ತು ಭಕ್ತ ಕೂಡ ಅದಕ್ಕೆ ಅವಸಲಿ ಅವನು ಭಕ್ತ ಹಂಬಲಕ್ಕೆ ಹೊಂಟು ಬಿಟ್ಟಾನ ಅನುಗುಣದ ಗಾಡಿ ಹಿಂಗೆ ಮಾಡಾಕಿತ್ತು ಪಂಡರಪುರ ವಿಠೋಬ ಬಂದ ಆ ಗಾಡಿಯ ಮೇಲೆ ಇದೇ ನಿಂತಿದ್ದಿಲ್ಲ ಕೃಷ್ಣ ಒಂಟಗಾಲಿ ಆ ಗಾಡಿಯ ಮೇಲೆ ನಿಂತು ಪಂಡರಪುರ ಬಂದು ಒಂಟಗಾಲಿ ನಿಂತವ್ ಆ ಗಾಡಿ ಈ ಕಡೆ ಜೊಲ್ಲೆ ಹೊಡಿತಂದ್ರೆ ಈ ಕಡೆ ಕಾಲಿಡವ್ ಈ ಕಡೆ ಈ ಕಡೆ ಕಾಲಿಟ್ಟು ಮಾಗ ಸಪ್ತ ಗಾಡಿ ಹೋತು ಅಷ್ಟು ಹಂಬಲಿಸಿ ಬಂದಾನು ಭಕ್ತರು ತಮ್ಮ ತಮ್ಮ ಸಂಸಾರಕ್ಕೆ ಕಳಿಸುವಾಗೆ ಅವ್ನು ದನದ ಬಂದಾನು ಭಾಳ ತ್ರಾಸ ಆಗೈತಿ ಅವನ ಮೇಯೆಲ್ಲ ಹಣ್ಣಾಗೈತಿ ಅಂತ ಬಂದಪ್ಪ ನಮ್ಮದೊಂದು ಆಕಳಿಸು ಅಂತೈತಿ ಯಪ್ಪ ನನ್ನ ಸೊಸೆ ಹೊಡಿಯ ಬಂದು ಇವೆಲ್ಲ ಸುಳಿ ಮಕ್ಕಳಿಗೆ ನಿಮಗೆ ಭೇಟಿ ಹಾಕ ಬಂದನು ಭಾಳ ಅವಸ್ಥಲ್ಲಿ ಬಂದನಿ ಭಾಳ ಹಂಬಲ್ಲೇ ಬಂದನು ಸ್ವಲ್ಪ ತಡಿಸಿ ವಿಚಾರ ಮಾಡೋ ಅಂತ ಹೇಳ್ತಾನೆ ಇಲ್ಲಪ್ಪ ಓಡಿಗೆ 8 ದಿವಸ ಆಯ್ತು ನನ್ನ ಸೊಸೆ ಹೀಗಾಗಿ ಮಾದೇವಪ್ಪನ ಕಾಡರು ಆ ಮಾದೇವಪ್ಪ ಹತ್ತಕಾಯಿ ಬಂದ ಅವಗೂ ನನಗೆ ಬಬಲಾದಿ ಮಠಕ ಕುಡ್ಕಂದ್ರೆ ಬಬಲಾದಿ ಮಠಕ ಕುಡಿಯೋದಂದ್ರೆ ಇಂಚೇಸಿ ಮಠಕ ಗುಂಡ ಅಂದ್ರೆ ಬಂಡಿಗೆ ಮಠಕ ಎಲ್ಲನೂ ಬತ್ತ ಅದು ಬಂದು ಸಹಿತ ಆ ನಿಂದ ಆಡೋರಿಗೆ ಎಂದೂ ಸುಖ ಆಗಿಲ್ಲ ಸತ್ಯ ಪುರುಷನು ಬರ್ತಾದನ್ನ ಮುಂದೆ ಬರ್ತಾ ಮಂದಿ ಜನ ನಿಂದೆ ಆಡುತ್ತಾದನ್ನ ನಿಂದೆ ಆಡಿ ಮಣ್ಣು ಪಾಲು ಆಗುತ್ತಾ ಅಂತ ಬಬಲಾತಿಕ ಬರ್ದಾನ ಅದಕ್ಕಾಗಿ ನೀವು ನಿಂದ ಆಡಬೇಡ ಅಂತ ಹೇಳಬೇಡಿ ಆಡೋದು ಆಡಲಿ ಅವ್ರು ಎಷ್ಟು ತಿಳಿತೈತಿ ಹಂಗೆ ಮಾತಾಡಲಿ ನೀವು ಅವ್ರಿಗೆ ಯಾಕೆ ಹೇಳ್ತೀರಿ ಅವ್ರು ಹೇಳೋದಕ್ಕೆ ನಿಮ್ಗೇನು ಉಪಯೋಗ ಆಡೋದು ಬಿಡೋದೇ ಇಲ್ಲ ಅದು ಒಬ್ಬ ಇದ್ದತ್ತ ಒಂದು ದಿವಸ ಒಬ್ಬ ರಾಜನ ಮನೆಗೆ ಒಬ್ಬ ಮೀನುಗಾರ ಬಂದತ್ತೆ ಆ ಮೀನುಗಾರ ಭಾಳ ಚಲೋ ಮನುಷ್ಯ ಅದ ಅಂತೇಳಿ ಅವನು ದೊಡ್ಡ ಗಾದಿ ಹಾಕಿ ಪಳಂಗ ಹಾಕಿ ಮನಸ್ಸತ್ತ ರಾಜ ಮನಸ್ಸ ನಾವು ನಿದ್ದಿನ ಹತ್ತೋದ ಆಗ ರಾಜ ಕೇಳುತ್ತೆ ಯಾಕೋ ನಿದ್ದೆ ಹತ್ತೋದು ಅಂದತ್ತೆ ಯಪ್ಪ ಇಲ್ಲಿ ಮೀನಿನ ಬುಟ್ಟ ಐತನಕ್ಕೆ ಅಂದತ್ತವ ಅಲ್ಲಿ ಮನ್ಯಾಗ ಐತೆ ಸಿಡ್ಲ ಹತ್ತದಾನು ಅಲ್ಲಿ ಐತೆ ಹೇಳಿದತ್ತ ಆ ಸಿಡ್ಲಾನ ಮನೆಗೆ ಹೋಗಿ ಆ ಮೀನಿನ ಬುಟ್ಟ ತಂದು ಮೂತಿ ಮೇಲೆ ಹಾಕೊಂಡತ್ತ ಆಗ ನಿದ್ದೆ ಹತ್ತವ ಹಂಗೆ ಚಾಡ ಹೇಳೋರಿಗೆ ನಿಂದ ಆಡೋರಿಗೆ ಬೇಕಾದಷ್ಟು ಹೇಳ್ತೀನಿ ಅವ್ರು ಹೇಳೋದ ಜಗಳ ಹತ್ತವ ಅದಕ್ಕಾಗಿ ಬಬಲಾದ ಹೇಳ್ತಾನು ಗಜಿಬಿಜಿಗೆ ಬತ್ತದ ನಾ ಇನ್ನು ಕೇಳ್ತೀವಿ ಜಗದ ಹೈದಾನ ಆಕೆ ಮುಂದೆ ಗಜಿಬಿಜನ ಅನ್ನೋದು ಚಾಡ ಹೇಳೋದು ಇನ್ನೂ ಒಬ್ಬ ಕೆಟ್ಟ ಮನುಷ್ಯ ಇರವಲ್ಲಕ್ಕೆ ಗಜಿಬಿಜಿ ಮನುಷ್ಯಳು ಗಜಿಬಿಜಿ ಮನುಷ್ಯ ಏನು ಮಾಡ್ತಾನೆ ಊರಿಗೆ ಬೆಂಕಿ ಹಚ್ತಾನೆ ಅಂಥದ್ದು ಕೆಲಸ ಯಾವುದು ಮಾಡಬೇಡಿ ನಿಮ್ಮ ಹಳ್ಳಿಗಳ ನ್ಯಾಯ ನಿಮ್ಮ ಹಳ್ಳಿ ಒಳಗೆ ಮಾಡ್ಕೊಳ್ರಿ ನಿಮ್ಮ ತಾಲೂಕು ನ್ಯಾಯ ನಿಮ್ಮೊಳಗೆ ಮಾಡ್ಕೊಳ್ರಿ ಕೋರ್ಟ ಕಚೇರಿ ಪೊಲೀಸ್ ಸ್ಟೇಷನ್ ಹೋಗಿ ನೀವು ದುಡಿದ ಕಷ್ಟಪಟ್ಟ ಕಬ್ಬ ಅವಾಗೆ ಅವ್ರಾಕ್ ಹೋಗ್ತೈತಿ ನಿಮ್ಮ ಹೆಂಡದ ಮಕ್ಕಳು ಉಳಿಯಂಗಿಲ್ಲ ಇದೇ ತಮ್ಮದ್ರಿಗೆ ಹೋಗಿ ತಂಗಿ ಹೇಳು ನಾನು ಗಂಡ ಕುಡಿಯಾಕತ್ತಿದ ನಾ ಹೆಂಗೆ ಮಾಡಲಿ ಏನು ಮಾಡಲಿ ನಾ ಜೀವ ಕೊಡಲಿ ನಾ ಆತ್ಮಹತ್ಯೆ ಮಾಡ್ಕೊಳ್ಳಿ ನನ್ನಿ ಅಷ್ಟರೊಳಗೆ ಅವ್ನು ಬಿಟ್ಟು ನಾ ಅವನಿಂದ ಈಗ ನನಗೆ ಸಂತೋಷ ಅದ ನಾ ಅದನ್ನು ಹೇಳ ಈ ಭಾಗದಾಗ ನೀವು ಯಾರು ರಾಯಬಾಗ ತಾಲೂಕದಾಗ ಯಾರಿಗೆ ನೀವು ಕುಡಿಯೋದ ನೀವೆಲ್ಲರೂ ಕುಡಿದು ಬಿಡಿ ನೀವು ಹಾಲಿ ಮಕ್ಕಳಾಗಲಿ ಬಬಲಾದ ಚಿಕ್ಕಪ್ಪನ ಮಾತು ಹೇಳ 1974ನೇ ಇಸ್ರೊಳಗೆ ನಾನು ಬಿಜಾಪುರದಾಗ ಭಾಗದಾಗ ಹೋಗಿ ಅವತಾರ ತಾಳೆ ಬರೋದನಪ್ಪ ಅದಕ್ಕೆ ನನ್ನ ಭಕ್ತರಿಗೆ ಕುಡಿಬೇಡ ಅಂತ ಹೇಳು ನೀನು ಹಾಲಿ ಮಗ ಆಗು ಅವ್ರಿಗೆ ಹಾಲಿ ಮಗ ಆಗತ್ತೇಳಿ ನನಗೆ ಆರೋಪ ಮಾಡ್ಯಾನ ನಿಮ್ಮ ಮುಂದೆ ನಾ ಕೈ ಮುಗಿದು ಹೇಳ್ತಾನೋ ಅವ್ನ ಮಾತು ಪಾಲಿಸಿ ನನ್ನ ಮಾತು ಪಾಲಿಸಬೇಡ್ರಿ ನಾ ಏನು ದೊಡ್ಡ ಸ್ವಾಮಿ ಅದಕ್ಕೆ ಬಬಲಾದ ಚಿಕ್ಕಪ್ಪ ಸ್ವತಃ ಅವನ ಹೇಳ್ಯಾನ ಯಾರೂ ಕುಡಿಬೇಡ್ರಿ ಯಾರೂ ತುಡು ಮಾಡಬೇಡ್ರಿ ಒಬ್ಬರು ತುಡು ಮಾಡಬೇಡ್ರಿ ಆ ಕೂಸ 500 ರೂಪಾಯಿ ತೊಗೊಂಡು ಖರ್ಚು ಮಾಡಿದಕ್ಕೆ ಅವ್ರ ತಾಯಿ ಬಡಿದಳು ಹಂಗೆ ನಮ್ಮ ತಾಯಿ ನಾವು ಒಂದು ಟೋಪಿ ಜೋಳ ತುಡು ಮಾಡೀನಿ ನಮ್ಮ ದೊಡ್ಡಪ್ಪನ ಮಗನ ತುಡು ಮಾಡೀನಿ ಬೋದು ಬಾಜಾರ್ದಾಗ ಒಂದು ಅಂಗಡಿಯಾಗ ಹಾಕಿ ಮುಂದಿರೋ ತಿನ್ನಾಕತ್ತೀನಿ ಬಾಜಾರ್ದಾಗನ ಅದನ್ನು ನಾನು ಕರ್ಕೊಂಡು ಹೋಗಿದ್ದು ಸುಳಿ ಮಗ ಅವ ತುಂಬ್ಕೊಳಕತ್ತದ ನಾ ಯಾಕೆ ತುಂಬ್ಕೊಳ್ಳೋದು ಬಿಡ್ಲತ್ತ ನಾನು ತುಂಬ್ಕೊಂಡು ಅಂದೇನು ಲತ್ತಿ ತಿನ್ನಿ ಇನ್ನೂ ತನಕ ತುಡು ಮಾಡಿಲ್ಲ ಇನ್ನೂ ತನಕ ನನಗೆ ಸುಳ್ಳು ಹೇಳಿಕೊಟ್ಟಿಲ್ಲ ನಮ್ಮ ತಾಯಿ ತಂದೆ ಪುಣ್ಯ ಇದೆ ಈ ಜಾಗ ನನಗೆ ಸಿಗಬೇಕಾದ
ಬಂಡಿಗೆ ನಿಮಿಷ ನನ್ನ ದತ್ತಕ್ಕೆ ತೊಗೊಂಡು ತನ್ನ ಮಗನ ಮಾಡ್ಕೋಬೇಕಾದ್ರೆ ನಮ್ಮ ತಾಯಿ ತಂದೆ ಪುಣ್ಯ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ಯಾರು ದತ್ತಕ್ಕೆ ತೊಗೋಬೇಕಂದ್ರೆ ದೇವ್ರ ದತ್ತಕ್ಕೆ ತೊಗೋಬೇಕು. ನಿಮ್ಮನ್ನು ಈ ಮನುಷ್ಯ ದತ್ತಕ್ಕೆ ತೊಗೊಳೋದು ಉಪಯೋಗ ಆಗಿಲ್ಲ. ಹಿಂದೆಲ್ಲ ನಾಳೆ ಆ ದತ್ತಕ್ಕೆ ಮನೆಗೆ ಮತ್ತು ದತ್ತಕ್ಕೆ ಬರ್ತಾವೆ. ಆದ್ರೆ ನೀವು ದೇವರಿಗೆ ದತ್ತಕ್ಕೆ ಆದಕ್ಕೆ ಅಂದ್ರೆ ಪಟ್ಕೊಂಡಿ ಅಪ್ಪಗೋದು ನೀವು ದೇವ್ರ ಆಗ್ತೀರಿ. ಅದಕ್ಕೆ ಎಂಥ ದತ್ತಕ್ಕೆ ಆಯ್ತು ಅಂದ್ರೆ ಸಮರ್ಥ ಗುರುನ ಹುಡುಕಾಡ್ಕೊಳ್ರಿ. ಪಾಂಡವರು ಸಮರ್ಥ ಗುರುನ ಹುಡುಕಾಡ್ಕೊಂಡ್ರು. ಪಾಂಡವ್ರ ಕೀರ್ತಿ ಇದೀಗ ಹೇಳಿದೆವು. ಸುಭದ್ರ ಹುಡುಕಾಡ್ಕೊತ ಹೋದಳತ್ತ, ಆಕೆ ಪಟ್ಟಿನ ಸಿಗ್ಲತ್ತ. ಆಕೆ ನಿತ್ತಲೆ ಸೆರಗ ಹರಿದಳತ್ತ. ನಿತ್ತಲೆ ಸೆರಗ ಹರಿದು ಸೋದ ಬಿಡಲಿಲ್ಲ. ಹೋಗಿ ತಮ್ಮ ಏನು ಹೇಳು ಪಾಂಡವ ಧರ್ಮರಾಜ ಹೇಳಿಲ್ಲ, ನೀವು 5 ಮಂದಿ ಗಂಡರು 5 ಮಂದಿ ಗಂಡರದ್ದು ನನ್ನ ಹೆಂಡತಿ ದ್ರೌಪದಿ ನಮ್ಮ ಅಣ್ಣ ಕೃಷ್ಣಗ ಸೆರಗ ಹರಿದ ಕಟ್ಟಳು. ಆಕೆದ ಕಟ್ಟು ಧರ್ಮಣ. ನೀವು 5 ಮಂದಿ ಗಂಡರಲ್ಲಿ ಭೂಮಿ ವೈದ್ಯ ಗದ ಎತ್ತುತ್ತಿರಿ. ಚಾಡ ಹೇಳಿ ಜಗಳ ಹತ್ತೋದಕ್ಕೆ ದ್ರೌಪದಿ ಹಿಂಗೆ ಮಾಡೋದು ಧರ್ಮಣ್ಣಿಂದ ಹತ್ತಿದ್ದಾವು. ಯಾವ ಧರ್ಮರಾಜ ಅನುಗುಣದ ಕೃಷ್ಣ ಬಂದ ಏನಂದೆ ಅಂತಂದ, ಹಸಿದು ಧರ್ಮಣ್ಣ ಹಾಕಿದಂದ, ಹಸಿ ಅಂದ ನಾನ ಅಂದವು. ಹಂಗಾಗ ಧರ್ಮರಾಜ ಸುಮ್ಮ ಆಗಿಬಿಟ್ಟು. ಹಂಗೆ ಕೆಲವೊಂದು ಮಂದಿನ ಹೆಣ್ಮಕ್ಳನ್ನ ಬಡಿಯುವಾಗ ಕೊಲ್ಲುವಾಗ ಬಂಡಿಗೆ ನಿಮಿಟ್ಟ ಎಷ್ಟೋ ಮಂದಿ ಹೆಣ್ಮಕ್ಳನ್ನ ಕಾಯಕ್ಕೆ ಹೋಗಿ ಆ ಪೇಪರ್ದಾಗ ನಿಮಿತ್ತಿ ಹೊತ್ತತಿ. ಯಾತಕ್ಕಾಗಿ? ಧರ್ಮಕ್ಕಾಗಿ. ಜೀವದ ಕಾವಲುಗಾರನ ಹಳೆ ಹಳಬಣ 10 ಮುಗಿಸಿ 11ಕ್ಕೆ ಬಂದ ಹಳೆ ಹಳಬ. ಹಿಂದು 10 ಹಳಬಿಕೆ ಮುಗಿಸ್ಯಾನ, 11ನೇ ಹಳಬಿಕೆ. ಈ ಸದ್ಯ 2001ನೇ ಇಸ್ವಿ ಹುಡ್ಕೊಂಡ್ರೆ ಪಾಟೀಲ್ ಬಾಯಿ ಪುಣ್ಯದಿಂದ 11, 13 ನಡುವಿನ ಸಂಧಿನ ಹಳಬ ನಾನ ಈಗ. ಅದಕ್ಕಾಗಿ ನಾನು ಹಳಬಾಯಿ ಬರ್ತಾನೆ, ಗೌಡಾಗಿ ಬರೋಂಗಿಲ್ಲ. ಒಡೆಯನ ಬಳ್ಳದಿಂದ ನಾವು ಒಡೆಯನ ಬಳ್ಳದಿಂದ ಎಲ್ಲ ನಡೀತತಿ. ಆ ಒಡೆಯನ ಇದನ್ನೆಲ್ಲ ನಡೆಸ್ತಾನು, ದಾಸೋಹ ನಡೆಸ್ತಾನು. ಇದು ಎಲ್ಲಕ್ಕಿಂತಲೂ ದಾಸೋಹ ಯಾವುದಂದ್ರೆ ಈ ಅನುಭವ ದಾಸೋಹ ಏನು ನಡೀತಿತ್ತಲ್ಲ, ಇದು ಭಾಳ ದೊಡ್ಡ ದಾಸೋಹ. ಅನ್ನ ದಾಸೋಹಕ್ಕಿಂತ ಈ ದಾಸೋಹ ಭಾಳ ದೊಡ್ಡದು. ಅದಕ್ಕಾಗಿ ನೀವೆಲ್ಲರೂ ಅನುಭವ ನಡೆಸಲಿ, ಭಕ್ತಿ ಮಾಡಿಸಿ, ಜೀವನ ಮುಕ್ತಿ ಹೊಂದಲಿ. ಹೊಳ್ಳೊಳ್ಳೆ ಬೋದು ಜನ್ಮಲ್ಲ, ಇದೇ ಜನ್ಮದ ತಿಳ್ಕೊಂಡು ನೀವೆಲ್ಲರೂ ದೇವ್ರ ಧ್ಯಾನ ಮಾಡಿ ದೇವ್ರ ಆಯ್ತು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಟೈಮ್ ಆಗೈತಿ ನನಗೂ, ಅದಕ್ಕೆ ನನಗೂ ಸ್ವಲ್ಪ ದನಿ ಬಿದ್ದೈತಿ. ಏನೋ ತಪ್ಪ ತಡೆ ಆಗಿದೆ, ಎಲ್ಲ ಕ್ಷಮೆ ಮಾಡಿದೆ. ಇಷ್ಟು ಹೇಳಿ ಎಲ್ಲರಿಗೂ ನಮಸ್ಕಾರ.